ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 20ನೆಯ ತಿರುನಾಮ ಪ್ರಧಾನ ಪುರುಷೇಶ್ವರ. ನಾವೆಲ್ಲರೂ ಧ್ರುವ ನಕ್ಷತ್ರದ ಬಗ್ಗೆ ಕೇಳಿದ್ದೇವೆ. ಮಾನವನಾಗಿದ್ರೆ ಧ್ರುವನು ನಕ್ಷತ್ರನಾಗಿ ಹೇಗೆ ನಾರಾಯಣನ ಪಾದವನ್ನು ಸೇರುತ್ತಾನೆಂದು ಈ ಕಥೆಯಿಂದ ತಿಳಿಯೋಣ. ಉತ್ತಾನಪಾದನೆಂಬ ಮಹಾರಾಜನಿಗೆ 2 ಹೆಂಡತಿಯರು. ಒಬ್ಬಳು ಸುನೀತಿ ಮತ್ತು ಇನ್ನೊಬ್ಬಳು ಸುರುಚಿ. ಧ್ರುವ ರಾಜನ ಮೊದಲ ಪತ್ನಿ ಸುನೀತಿಯ ಮಗ. ಉತ್ತಮ ರಾಜನ 2ನೆಯ ಪತ್ನಿ ಸುರುಚಿಯ ಮಗ. ಒಂದು ದಿನ ಬಾಲಕ ಧ್ರುವನು ತನ್ನ ತಮ್ಮ ಉತ್ತಮ ತಂದೆಯ ತೊಡೆಯ ಮೇಲೆ ಕುಳಿತು ಆಟವಾಡುತ್ತಿರುವುದನ್ನು ಕಂಡು ಆಸೆಯಿಂದ ತಾನೂ ತಂದೆಯ ತೊಡೆಯ ಮೇಲೆ ಕೂರಲು ಓಡಿ ಹೋದನು. ಇದನ್ನು ನೋಡಿದ ಸುರುಚಿಯು, ಧ್ರುವ, ನಿನ್ನ ತಂದೆಯ ತೊಡೆಯ ಮೇಲೆ ಕೂರುವ ಅಧಿಕಾರ ನಿನಗಿಲ್ಲ, ಏಕೆಂದರೆ ನೀನು ನನ್ನ ಗರ್ಭದಲ್ಲಿ ಹುಟ್ಟಿಲ್ಲ. ಕೇವಲ ನನ್ನ ಗರ್ಭದಿಂದ ಹುಟ್ಟಿದ ಉತ್ತಮ ಮಾತ್ರ ರಾಜನ ಪ್ರೀತಿಗೆ ಮತ್ತು ಈ ಸ್ಥಾನಕ್ಕೆ ಯೋಗ್ಯನಾದವನು ಎಂದು ಕಠೋರದಿಂದ ವರ್ತಿಸಿದಳು. ಸುರುಚಿಯ ಈ ವರ್ತನೆಯಿಂದ ಪುಟ್ಟ ಬಾಲಕನಾದ ಧ್ರುವನು, ಏನು, ತಂದೆಯ ಪ್ರೀತಿಗಾಗಿ ನಾನು ನನ್ನ ತಾಯಿಯನ್ನು ಬಿಟ್ಟು ಮತ್ತೆ ನಿಮ್ಮ ಗರ್ಭದಲ್ಲೇ ಹುಟ್ಟಿ ಬರಬೇಕಾ? ಇದು ಸಾಧ್ಯವೇ ಎಂದು ಆಶ್ಚರ್ಯದಿಂದ ಕೇಳಿದಾಗ ಸುರುಚಿಯು, ಹೌದು, ನೀನು ಕಾಡಿಗೆ ಹೋಗಿ ಆ ನಾರಾಯಣನ ತಪಸ್ಸನ್ನು ಮಾಡಿ ನಾನೇ ಮುಂದಿನ ಜನ್ಮದಲ್ಲಿ ನಿನ್ನ ತಾಯಿಯಾಗುವಂತೆ ವರ ಕೇಳು ಎಂದಳು. ಧ್ರುವನು ಅಳುತ್ತಾ ತನ್ನ ತಾಯಿ ಸುನೀತಿಯ ಬಳಿ ಓಡಿ ಹೋಗಿ ಅವನ ಮತ್ತು ಸುರುಚಿಯ ನಡುವೆ ನಡೆದಿದ್ದನ್ನು ಹೇಳಿದನು. ಅದನ್ನು ಕೇಳಿದ ಸುನೀತಿಯು, ಮಗು, ನಾರಾಯಣನನ್ನು ಜಪಿಸು ಎಂದು ಹೇಳಿದ ಸುರುಚಿಯ ಸಲಹೆ ಅರ್ಧ ಸತ್ಯ ಅಷ್ಟೇ. ಆದರೆ ಅವಳ ಗರ್ಭದಲ್ಲಿ ಹುಟ್ಟುವಂತೆ ವರ ಕೇಳು ಎಂದು ಹೇಳಿದ್ದು ತಪ್ಪು. ನಿನ್ನ ತಂದೆ ಉತ್ತಾನಪಾದನು ನಿನಗೆ ಈ ಜನ್ಮದಲ್ಲಿ ಮಾತ್ರ ತಂದೆ, ಆದರೆ ಆ ಪರಮಾತ್ಮ ನಾರಾಯಣನು ಈ ಜಗತ್ತಿಗೇ ತಂದೆ. ಸುರುಚಿ ಹೇಳಿದಂತೆ ಅವಳ ಮಗನಾಗಿ ಹುಟ್ಟಿ ನಿನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳುವ ಬದಲು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀಮನ್ನಾರಾಯಣನ ದಿವ್ಯ ಕೃಪೆಯನ್ನು ಪಡೆದು ಪರಮಾತ್ಮನ ತೊಡೆಯ ಮೇಲೆ ಕುಳಿತುಕೊಳ್ಳುವ ಸ್ಥಾನವನ್ನು ಪಡಿ ಎಂದು ದಾರಿ ತೋರಿಸಿದಳು. 5 ವರ್ಷದ ಬಾಲಕ ಧ್ರುವ ತಪಸ್ಸಿಗಾಗಿ ಕಾಡಿಗೆ ಹೋದನು. ದಾರಿಯಲ್ಲಿ ಸಿಕ್ಕ ನಾರದ ಮುನಿಗಳು ಅವನಿಗೆ 12 ಅಕ್ಷರಗಳ ವಾಸುದೇವ ಮಂತ್ರವನ್ನು ಉಪದೇಶಿಸಿದರು. ಧ್ರುವನು ಒಂದು ಕಾಲಿನ ಮೇಲೆ ನಿಂತು ಹಲವಾರು ತಿಂಗಳುಗಳ ಕಠಿಣ ತಪಸ್ಸು ಮಾಡಿದನು. ಧ್ರುವನ ಘೋರ ತಪಸ್ಸಿನಿಂದ ದೇವತೆಗಳು ಗಾಬರಿಯಿಂದ ನಾರಾಯಣನ ಬಳಿ ಹೋಗಿ, ಸ್ವಾಮಿ, ಧ್ರುವನ ತಪಸ್ಸಿನ ಶಕ್ತಿಯಿಂದ ಅತಿಯಾದ ಶಾಖ ಉಂಟಾಗುತ್ತಿದೆ. ಈ ಶಾಖದಿಂದ ನಮಗೆ ಉಳಿಯಲು ಸಾಧ್ಯವಾಗುತ್ತಿಲ್ಲ. ದಯವಿಟ್ಟು ಕೂಡಲೇ ಧ್ರುವನಿಗೆ ದರ್ಶನ ನೀಡಿ ಅವನು ಕೇಳಿದ ವರವನ್ನು ಕೊಟ್ಟು ನಮ್ಮನ್ನು ಈ ಸಂಕಟದಿಂದ ಕಾಪಾಡಿ. ನಾರಾಯಣನು ಧ್ರುವನಿಗೆ ದರ್ಶನ ನೀಡಿ ತನ್ನ ಪಾಂಚಜನ್ಯ ಶಂಖದಿಂದ ಧ್ರುವನ ಕೆನ್ನೆಯನ್ನು ಸ್ಪರ್ಶಿಸಿದ ಕೂಡಲೇ ಬಾಲಕ ಧ್ರುವನಿಗೆ ದಿವ್ಯ ಜ್ಞಾನ ಪ್ರಾಪ್ತಿಯಾಯಿತು. ಮಗು, ನಿನ್ನ ಕಠಿಣ ತಪಸ್ಸಿನಿಂದ ನನಗೆ ತುಂಬಾ ಸಂತೋಷವಾಗಿದೆ. ನಿನಗೆ ಬೇಕಾದ ವರವನ್ನು ಕೇಳು ಎಂದಾಗ ಧ್ರುವನು, ಭಗವಂತ, ನನಗೆ ಮೋಕ್ಷ ಬೇಕು ಮತ್ತು ನಿಮ್ಮ ತೊಡೆಯ ಮೇಲೆ ಕುಳಿತುಕೊಳ್ಳುವ ಆಸೆ ಇದೆ. ಅದಕ್ಕೆ ಭಗವಂತನು, ಧ್ರುವ, ಈಗಲೇ ನಿನಗೆ ಮೋಕ್ಷ ಸಿಗುವುದಿಲ್ಲ. ಮೊದಲು ರಾಜ್ಯವನ್ನಾಳು, ನಂತರ ನೀನು ಆಕಾಶದಲ್ಲಿ ಧ್ರುವ ನಕ್ಷತ್ರವಾಗಿ ಬೆಳಗುವೆ. ಅಲ್ಲಿ ಸಪ್ತ ಋಷಿಗಳಾದ ಅತ್ರಿ, ಭರದ್ವಾಜ, ಗೌತಮ, ಜಮದಗ್ನಿ, ಕಶ್ಯಪ, ವಸಿಷ್ಠ ಮತ್ತು ವಿಶ್ವಾಮಿತ್ರರು ನಿನಗೆ ಪ್ರದಕ್ಷಿಣೆ ಹಾಕುತ್ತಾರೆ. ಇವೆಲ್ಲದರ ನಂತರ ನಾನು ನಿನಗೆ ಮೋಕ್ಷವನ್ನು ನೀಡುತ್ತೇನೆ ಎಂದು ಹೇಳಿದನು. ಧ್ರುವನು, ಸ್ವಾಮಿ, ನೀವು ಹೇಳುತ್ತಿರುವುದು ನಿಜವಾಗಲು ಸಾಧ್ಯವೇ? ಕೇವಲ ನನ್ನ ತಾಯಿ ಸುನೀತಿಯನ್ನು ಬಿಟ್ಟು ಬೇರಾರು ನನ್ನನ್ನ ಇಷ್ಟಪಡದ ಆ ಅರಮನೆಗೆ ನಾನು ಮರಳಿ ಹೋಗುವುದು ಹೇಗೆ? ಅಲ್ಲಿ ನನಗೆ ಯಾರು ಇಲ್ಲದಿರುವಾಗ ನಾನು ರಾಜನಾಗಲು ಹೇಗೆ ಸಾಧ್ಯ? ಭಗವಂತನು ನನ್ನ ಸೃಷ್ಟಿಯಲ್ಲಿ 2 ರೀತಿಯ ಜೀವಾತ್ಮಗಳಿವೆ.
ಚೇತನ ಮತ್ತು ಅಚೇತನ. ಚೇತನಗಳೆಂದರೆ ಪ್ರಜ್ಞೆ ಅಥವಾ ಜೀವವಿರುವ ವಸ್ತುಗಳು. ಅಚೇತನಗಳೆಂದರೆ ಪ್ರಜ್ಞೆ ಇಲ್ಲದ ನಿರ್ಜೀವ ವಸ್ತುಗಳು. ಈ ಎರಡು ವರ್ಗಗಳನ್ನು ನಿಯಂತ್ರಿಸುವವನು ನಾನೇ. ಈಗ ನಾನು ನಿನಗೆ ಆಶೀರ್ವದಿಸಿರುವುದರಿಂದ ನೀನು ಧೈರ್ಯನಾಗಿ ನಿನ್ನ ಅರಮನೆಗೆ ಮರಳಿ ಹೋಗು. ಅಲ್ಲಿ ಪರಿಸ್ಥಿತಿ ಬದಲಾಗಿರುವುದನ್ನು ನೀನು ಕಾಣುವೆ. ಧ್ರುವನು ರಾಜ್ಯಕ್ಕೆ ಮರಳಿದಾಗ ಅಲ್ಲಿ ದೊಡ್ಡ ಬದಲಾವಣೆ ಆಗಿತ್ತು. ಹಿಂದೆ ದ್ವೇಷಿಸುತ್ತಿದ್ದ ಸುರುಚಿಯು ತಾನೇ ಮುಂದೆ ಬಂದು ಧ್ರುವನಿಗೆ ಆರತಿ ಎತ್ತಿ ಸ್ವಾಗತಿಸಿದಳು. ತಂದೆ ಉತ್ತಾನಪಾದನು ಪ್ರೀತಿಯಿಂದ ಧ್ರುವನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡನು ಮತ್ತು ಅವನನ್ನೇ ಮುಂದಿನ ರಾಜನಾಗಿ ಮಾಡಿದನು. ಭಗವಂತನ ಕೃಪೆಯಿಂದ ಎಲ್ಲವೂ ಧ್ರುವನಿಗೆ ಇಷ್ಟವಾದಂತೆ ನಡೆಯಿತು. ಜೀವವಿಲ್ಲದ ವಸ್ತುಗಳು ಎಂದರೆ ಪ್ರಧಾನ ಮತ್ತು ಜೀವವಿರುವ ವಸ್ತುಗಳು ಪುರುಷ ಎಂದು ಅರ್ಥ. ಈ ಎರಡನ್ನು ಭಗವಂತನೇ ನಿಯಂತ್ರಿಸುವುದರಿಂದ ಆತನಿಗೆ ಪ್ರಧಾನ ಪುರುಷೇಶ್ವರ ಎಂಬ ಹೆಸರಿದೆ. ನಾವು ಪ್ರತಿದಿನ ಪ್ರಧಾನ ಪುರುಷೇಶ್ವರಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಜೀವನದ ಪ್ರತಿಯೊಂದು ಸನ್ನಿವೇಶವು ನಮಗೆ ಒಳ್ಳೆಯದಾಗುವಂತೆ ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.